ಸತಿಯ ಮಾತನ್ನು ಧಿಕ್ಕಾರ ಮಾಡುವುದು ಧಿಕ್ಕಾರ ಮಾಡಿ ಹೋಗುವನು ಸುಂದರ ಜಯಿಸಿ ಬರುವೆಯ ಸಹಜವಾಗಿ ಜಯಿಸಿ ಬರುವನು ಸುಂದರ ಸತಿಯ ಮಾತು ಮೀರಿ ನೀನು ದುರಗೆಯಿಂದ ಹೋಗುವರೇನು ಹೋಯ್ತಾ ಅದಕ್ಕೆ ನೋಡಿ ದಮ್ಮಾರ್ದಂತ ಅಲ್ಲಾಡ್ಸಿದ್ದೆ ನಾನು ಮತ್ತೆ ಹಲೋ ಹಲೋ ಗುರುಗಳು ಬರಲ್ಲ ಇವತ್ತು ನಿಂದೆ ಹೊಡ್ತಾ ಹಲೋ ಹಲೋ ಗುರುಗಳು ಬರಕ್ಕೆ ಇವತ್ತು ನಿಂದೆ ವೈಭವ ನಿಂದೆ ಇವತ್ತು ಹಲೋ ಗುರುಗಳಿದ್ರ ಅದ್ರ ಕೆಂಪನ ಗುರುಗಳಿದ್ರೆ ಬೇಸ್ವಾರ್ಸ ಸೇಮ್ ಅದರಿಂದ ಸೇಮ್ ಆಗಿಬಿಡುತ್ತೆ ಕೆಲಸಗಳ ಹೌದಂತೆಪ್ಪ ಬಂದಿಲ್ಲ ಅಂದ ಅಲ್ಲ ನೀನು ಗುರುವಾಗಿ ನಾಳೆಗೆ ಒಂದು ಪೂಜೆ ಮಾಡೋದೈತೆ ಅಲ್ಲ ಕಾಲ ಇಲ್ಲಪ್ಪ ಅಂತ ಯಾವಾಗ ಬಂದು ನಿಂದೇ ಏನಮ್ಮ ಅಮ್ಮ ದೊಡ್ಡ ಮಾಡ್ದಂಗೆ ಮಾಡಿ ದೊಡ್ಡ ಕುಣಮನ ಕೂತ್ಕೊಂಡಿದ್ದೀವಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ವಿಷ್ಣುನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ಎಂದು ಹೇಳ್ತಿರುವೆಯಲ್ಲ ಸಹಜವಾಗಿ ಹೇಳುವನ ಸುಂದರ ಇಲ್ಲಿ ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅದು ಹೇಳ್ತಕ್ಕ ಸುಂದರಿ ಕಾಂತ ಕಾಂತೆ ಬ್ರಹ್ಮಾಂಡ ನಾಯಕನ ಭಕ್ತ ವತ್ಸಲನಲ್ಲಿ ಹೆಸರು ಪಡೆದಂತ ಮಹಾಮಹಿಮವಂತನು ಆ ವಿಷ್ಣು ಅಲ್ಲವೇ ಅದಕ್ಕಿಂತ ಗುಣಗಾನ ಮಾಡಕ್ಕೆ ಬಂದಿರುವನ ಸುಂದರ ನೀನು ಗುಣಗಾನ ಮಾಡಲು ಬಂದಿಲ್ಲ ನಿನಗೆ ನೀತಿ ಮಾತನ್ನು ಹೇಳಬೇಕಾಗಿ ಬಂದಿರುವನು ಮತ್ತೇಕೆ ಏತಕ್ಕೆ ಬಂದಿರುವ ಸುಂದರ ಕಾಂತ ಕಾಂತೆ ನೀನು ಏನೇ ಹೇಳಿದ್ರು ವಿಷ್ಣುನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ ಬಿಟ್ಟು ಬಿಡ ನನ್ನ ಮನದ ಆವೇಶ ನಾನು ದೇಶ ಬರುವನ ಸುಂದರ ಏನೇ ಸುಂದರಿ ಹೇಳದು ನನ್ನ ಮಾತಿನ ವೈಖರಿ ಏನದು ಮುಕ್ಕೋಟಿ ದೇವತರ ಹತ್ತ ಬಂದರು ಸರಸನ ಮತ್ತು ಬಿಡಿ ಆ ವಿಷ್ಣುವನ್ನು ನಗಿಸಿ ಬಿಡುವೆ ಇದೇ ಸುಂದರಿ ಬಾಪು ಬಾಪುರಯ್ಯನ್ನಂತ ಕಲಿ ವಿಕ್ರಮದಲ್ಲಿ ಹಾಕೊಳ್ಳನ ಮೇವನರೆ ನುಡಿಯದರು ಇನ್ನೊಂದು ಸಾರ ಇಲ್ಲಿಯ ಸುಂದರಿ ಸುಂದರ ಬೋಳಿ
ಪ್ರಾಣೇಶ್ವರಿ ನಿನಗೆ ಯಾತಕ್ಕೆ ಬೇಕು ಇದರ ಸಂಗತಿ ಎಂದು ಕೇಳಿದೆಯಾ? ಹೌದು ಸುಂದರಿ. ನೀನು ನನ್ನ ಪತಿಯಲ್ಲವೇ? ಇಲ್ಲ ಬಂದವರು ಯಾರು ಸುಂದರ? ಮತ್ತೆ ನಿನ್ನ ಸಂಗತಿ ನನಗಳದ ಮತ್ತಿನ್ಯಾರಿಗೆ ಬೇಕಾಗಿರೋದು? ನಮ್ಮ ಆಗ್ರಹದಲ್ಲಿ ಆಜ್ಞೆ ಆಗಿರುವನು ಸುಂದರ. ಈಗ ನಾನು ಆಜ್ಞೆ ಮಾಡುವೆನು, ಹೋಗಬೇಡ. ನಿನ್ನ ಆಜ್ಞೆ ಕೇಳುವರು ಯಾರು ಸುಂದರ? ನೀನು. ಈ ಸಮಯದಲ್ಲಿ ಕೇಳುವುದಿಲ್ಲ ಸುಂದರ. ಯಾವ ಸಮಯದಲ್ಲಿ ಕೇಳುವೆ? ಏಕಾಂತದಲ್ಲಿದ್ದ ಹಾಗೆ ಕೇಳುವರ ಸುಂದರ. ಇಲ್ಲೇ ಕೇಳಲಿಲ್ಲ, ಇನ್ನು ಅಲ್ಲಿ ಕೇಳುವೆಯಾ? ಕಾಂತ ಕಾಂತ ಹೇಳುವೆನು ಕೇಳು. ಅದೇ ವಿಸ್ತಾರವಾಗಿ ಬಾಬಾ ಗುರುಗಳು ಏನ್ ಕೈಯಪ್ಪ ಕೈಯಲ್ಲ ಬಿಡಬಾರ್ದು, ಕೈಲಾಸ ಆಗೈತಿ ಇವತ್ತು. ಪ್ರಾಣೇಶ್ವರಿ ನಾನು ಎಷ್ಟು ಹೇಳಿದ್ರೆ ಒಂದೇ ಆಟವನ್ನು ಹಿಡಿದಿರುವೆಯಾ? ಹೌದು ಸುಂದರಿ. ಕಾಂತ ಕಾಂತ ನೀನು ಹೇಗೆ ಎಗರಾಡಿದರೂ ಹಾರಾಡಿದರೂ ವಿಷ್ಣುನನ್ನು ಜಯಿಸುವುದು ನಿನ್ನಿಂದ ಆಗೋದಿಲ್ಲ. ಒಳ್ಳೆ
ಬಾಪ್ರೆ ಕರ್ಪಾಬ್ದಿ ಅಂತ ಬಲೆಟ ನಾಟರ ಭಸ್ಮಾಸೋರನ ಬಾಧಕ ತಡೆಯಲಾರ್ದೆ ಅಡ್ಡಪಾಲಾಟಿ ಓಡಿ ಹೋಗಿದರಲ್ಲ ಅಂತ ಜಟ ಜೋಟನೆ ಅನ್ನಂತ ಕಡೆ ಪರಕ್ರಮಕ್ಕೆ ಚರ್ಚಾಟಿಯಲ್ಲ ಸಾಕು ಮಾಡಿ ನಿಮ್ಮ ಪೋಟಾಟಿಕೆ ಸಲ್ಲೇ ಅರಿವಿ ತಿಮ್ಮನಗೌಡರು ಪ್ರಸೂದನ ಪಾತ್ರ ಮಾಡಿ ಅಂತೇಳಿ ಗುಲಾಬಿ ಯಾರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ನಾನು ಎಷ್ಟು ಹೇಳಿದ್ರು ನಿನ್ನ ಆಟವನ್ನು ಬಿಡುವುದಿಲ್ಲವೇ? ಸಹಜವಾಗಿ ಬಿಡುವುದಿಲ್ಲ ಸುಂದರ. ವಿಷ್ಣುನನ್ನು ಯಮಲೋಕಕ್ಕೆ ಕಳಿಸುವೆ. ಸಹಜವಾಗಿ ಕಳಿಸುವನ ಸುಂದರ. ವಿಷ್ಣುನ ಸತಿಯಾದ ಲಕ್ಷ್ಮೀ ದೇವಿಯನ್ನು ಹೇಳ್ತರುವೆ. ಹೌದು ಸುಂದರಿ. ಅವಳೇನು ನಿನಗೆ ಅನ್ಯಾಯ ಮಾಡಿರುವಳು? ಅವಳು ಮಾಡಿಲ್ಲ ಸುಂದರಿ, ಅವನ ಗಂಡನ ಮಾಡಿರೋನು ಸುಂದರ. ಮತ್ತೆ ಅವನ ಗಂಡನ ಬಳಿ ಹೋಗಿ ತೀರಿಸಿಕೊಳ್ಳಬೇಕು. ಅವಳನ್ನೇ ಕೇಳುತ್ತರುವೆ. ಅವಳನ್ನು ಎಳೆದುಕೊಂಡರೆ ಆ ಬಣ್ಣನ ಬರವನು ಸುಂದರ. ಹೌದೇ? ಹೌದು ಸುಂದರಿ. ಕಾಂತ, ಯಾಕೆ? ವೀರಾದಿ ವೀರನಾದ ಬಳಿಕ ಮುಖಾಮುಖಿಯಾಗಿ ಹೋರಾಡಬೇಕು ಹೊರತು ಒಂದು ಹೆಣ್ಣನ್ನು ಮುಂದೆ ಇಟ್ಟುಕೊಂಡು ಹೋರಾಡಬಾರದು. ಯಾರಲ್ಲಿ ನಿಜವಾಗಿ ಹೋರಾಟ ಮಾಡಿರೋನು ಸುಂದರಿ? ಯಾರಲ್ಲಿ ಹೋರಾಟ ಮಾಡಿದೀಯಾ? ಹೌದು ಕಾಂತಿ. ಮರಿಯಲ್ಲಿದ್ದರೆ ನೀವು ಉಳಿಯೋದು ಕಷ್ಟ ಇರುವುದಿಲ್ಲ, ಎದುರಿಗೆ ಬಂದರೆ ಉಳಿಯುವಿರಾ? ಇಲ್ಲಿ ಮೂರ್ಖಳೆ ಎಂತ ಮಾತನಾಡಿದ ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು. ಶಿರಬಾಗು, ಹಾರವನ್ನು ಧರಿಸು, ನಿನ್ನ ಯುದ್ಧದ ಆಸೆಯನ್ನು ಮರೆ ಮಾಡಿಸು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರ. ಇದು ಸರಿಯಲ್ಲ ಪ್ರಿಯ. ಅದು ಯಾತಕ್ಕೆ ಸರಿಯಲ್ಲ ಪ್ರಿಯ? ಕಾಂತ, ನನ್ನ ಪ್ರಿಯಕರ, ಮೋಹನಾಂಗ, ಹೇಳುವಿನ ಕೇಳು. ವಿಸ್ತಾರವಾಗಿ ಸುಂದರ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಾಲೆ ಬಾಳಿಗೆ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಾಲೆ ಬಾಳಿಗೆ. ಗೆಜ್ಜೆ ತಾಳದಲ್ಲಿ ವಿಕಾದ ಗೆಜ್ಜೆ ನಾಡ, ಹೃದಯ ತಾಳದಲ್ಲಿ ಮನ್ನಾದ ಪ್ರೇಮ ನಾಡ, ಮಿಡಿಯಲ್ಲಿ ಮಧುರ ಸ್ವರವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಾಲೆ ಬಾಳಿಗೆ. ಚೆಲುವ ಅಮೃತವು ನಯನದೊಳಗೆ, ಹದರ ಅಮೃತವು ತುಟಿಗಳೊಳಗೆ. ಚೆಲುವ ಅಮೃತವು ನಯನದೊಳಗೆ, ಹದರ ಅಮೃತವು ತುಟಿಗಳ. ನನ್ನ ಪ್ರೇಮದ ಈ ಪ್ರೇರಣ, ನಿನ್ನ ದಾನವ, ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ವಿಭಾಗ ಗೆಜ್ಜೆ ನಾಡ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮ ನಾಡ, ಮಿಡಿಯಲ್ಲಿ ಮಧುರ ಲವ ಶ್ರುತಿ. ಸಿಂಧೂರ ಮಲ್ಲಿಗೆ, ಸಂದೇಹ ಮಾಲೆ ಬಾಳಿಗೆ.
ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ಕಾಂತ ಕಾಂತೆ ವಿಷ್ಣುನೊಂದಿಗೆ ಪಂತಳ ತೊಟ್ಟು ಹೋದವರು ಯಾರು ಜಯಿಸಿಕೊಂಡು ಹಿಂತಿರುಗಿ ಬಂದೇ ಇಲ್ಲ. ನಾನು ಜಯಿಸಿ ಬರುವನ ಕಾಂತೆ ಪ್ರಾಣೇಶ್ವರ ಪ್ರಾಣೇಶ್ವರ ನೀನು ಅವನೊಂದಿಗೆ ಸೋತು ತಲೆ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನೋಡಲಾಗಲಾರದ ಮಾತು. ಆದ್ದರಿಂದ ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗಳು. ಕಾಂತ ಕಾಂತೆ ಎನ್ನೊಂದಿಗೆ ಅರಮನೆಗೆ ಬಾಪ್ರಿಯ ಮುಗಿಲಿನಿಗೆ ಕೈಯ ಎಲೆ ಕಾಂತೆ ನಾನು ಎಷ್ಟು ಬಗೆಯಿಂದ ಹೇಳಿದರೂ ಬಿಡಲಲ್ಲ ನಿನ್ನ ಮನದ ಮಾತೆ. ಬಿಡುವುದಿಲ್ಲ ಕಾಂತ. ಆದರೆ ಇನ್ನೊಮ್ಮೆ ಹೇಳುವನು ಕೇಳಿ ಕಿವಿ ಕೊಟ್ಟು ಕೇಳ ಜಾಗ್ರತೆ. ಏನದು? ಎಲೆ ಸುಂದರಿ ಸುಂದರ ಮೂರ್ತಿಗಳು ಯಾವುದೇ ದೇವನ ದೇವತೆಗಳನ್ನು ಸನ್ಮಾನಿಸ ಸರ್ವಾಧಿಕಾರಿಗಳನ್ನು ನಾವೇ ಸ್ವೀಕರಿಸಿದೆವು. ಸುಂದರಿ ಈ ಭುವನ ಬ್ರಹ್ಮಾಂಡನಕ್ಕೆ ನಮ್ಮಣ್ಣನ ಶಕ್ತಿ ಸುಧನ ಒಡೆಯನಾಗಿಸ ವೀರ ಬಲಕರಲು ಸಮರ ಸಮ್ಮತರಾಗಿ ಹೊರಟಿದರು. ಎನ್ನಂ ತಡೆದು ಸರಿಯಲ್ಲ ಸುಂದರಿ ಬಿಳಿ ನಿನ್ನಾರ ಭದ್ರಕ್ಕೆ ದಾರಿ. ಕಾಂತ ಕಾಂತಿ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಾಂತ ಹೌದು ಸುಂದರಿ ನಿನ್ನ ದೈವದಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ಪೀಠವನ್ನು ಅಲಂಕರಿಸು, ಜಯದಾರತಿಗೆ ಎತ್ತುವೆನು. ಮುನ್ನಿಟ್ಟದಂತ ಆಗಲಿ ಸುಂದರಿ. ವಿಷ್ಣು ಲಕ್ಷ್ಮಿ ವಿಷ್ಣು ಕರ್ಕೊಂಬರಪ್ಪ. ವಿಷ್ಣು ಲಕ್ಷ್ಮಿ ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗುವುದಕ್ಕೆ ಬೇಗುವೆ, ಹೋಗುವುದಕ್ಕೆ ಬೇಗುವೆ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗುವುದಕ್ಕೆ ಬೇಗುವೆ, ಹೋಗುವುದಕ್ಕೆ ಬೇಗುವೆ. ಯಾವ ಅಡಿಗೆ ಮನೆಯಾಗ ಸುದ್ದಿ ಐತಿ ಬಿಟ್ರೆ ಗಂಡ ಐತಿ ಆತ ಎಣ್ಣೆ ಬೆಳೆ ನೀರಲ್ಲಿ ತಗೊಂಬ ಅಂತಾನ. ಈ ಅಮ್ಮ ಹೆಂಗನ ಮಾಡಿ 500 ಕೊಡ್ಬೇಕಂತ ಈ ಅಮ್ಮ ಅಂತಾಳ. ಇಲ್ಲ ಮುಂಜಾನೆ ಏನೋ ಫೋನ್ ಪೇ ಮಾಡ್ತಾ ಹೋಗಮ್ಮ ಅಂತಾನ. ಏನಪ್ಪ ನೆಟ್ವರ್ಕ್ ಇಲ್ಲ. ಇಲ್ಲ ಜಗಳ ಐತಿ ಬಿಡ, ಜಗಳದೇ ಆತ. ಶಕ್ತಿಸಿದನ ನೀ ಹೋದ ಕಾರ್ಯ ಜಯವಾಗಲದೆ ನಿನಗೆ ಜಯದಾರತಿಗೆ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ನಿನ್ನಿಟ್ಟದಂತ ಆಗಲ್ಲ ಸುಂದರಿ. ಹೌದಾ? ವಿಷ್ಣು 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 ಲಕ್ಷ್ಮಿ ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ತೋರಿ ನಾ ಬಂದೆ. ದಿನಳ ಮೊರೆ ಕೇಳೋ ದೇವ, ಪೂಜಿಸಲೆಂದೇ
ಕೆದಳಪ್ಪ ಮತ್ತೆ ಹೂವಾಗ್ಯದು ಏನು ಮಂಚ ಮಾಡಿಸಿ ನಂಗೆ ಬಾಬಾ ಮಂಚಲ್ಲ ಬಿಡ ಮಗ ಮಂಚಿ ಕಟ್ಟಲು ಬೇಕಾದ ರೊಕ್ಕತ್ತ ಹುಡುಗರು ತೇರಿ ಹೇಳಿ ಪೀಪರ್ಸ್ ತಿಂದ ನೋಡು ಅಲ್ಲ ಇಷ್ಟು ಮೇಲೆ ಯಾರನ್ನು ಬಹುಮಾನ ಮಾಡಿರ್ತಾರೆ ಐಶ್ವರ್ಯ ಮತ್ತು ಹೃದಯೇಶ್ವರಿ ಎನ್ನ ಪ್ರೇಮದ ಮನೋಹರಿ ಹೃದಯೇಶ್ವರ ಅಷ್ಟು ದೂರ ಹೋಗು ಎಲ್ಲ ಇಲ್ಲಿವ ಅದೇನು ಚೆನ್ನಾಗಿ ಹೃದಯೇಶ್ವರ ಹೃದಯೇಶ್ವರಿ ಪ್ರಾಣೇಶ್ವರಿ ಹೇಳುವನಿ ಕೇಳು ದೇವ ಮಾಧವ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ ದೇವ ಮಾಧವ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ ಲೋಕ ರಕ್ಷಕನೇ ಭಕ್ತರ ಪಾಲಕನೇ ಪರವಶನಾದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವರಾರು ಶ್ರೀಮನ್ನಾರಾಯಣ ಮರಚಿನ ಜಗತ್ ಕಲ್ಯಾಣ ಪ್ರಾಣೇಶ್ವರಿ ಹೇಳುವನೆ ಕೇಳು ಪ್ರಾಣೇಶ್ವರ ಏನು ಚೆನ್ನಾಗಿ ಹೇಳು ಸಖಿ
ಶ್ವೇತರಾಕ್ಷಕ ನಾನು ಬಿರುದನ್ನು ಪಡೆದೇವೆನು ನಾನು ಬಿರುದನ್ನು ಪಡೆದೇವೆನು ಬಾರೆ ಎನ್ನಯ ರಾಣಿ ಕೊಳಿಬಾರೆ ಎನ್ನಯ ಸತಿ ಮನೆ ಕೊಳಿಬಾರೆ ಎನ್ನಯ ಸತಿ ಅಯ್ಯೋ ಸುಂದರಿ ಭಕ್ತರ ಮನ ಕೋರಿಕೆಯನ್ನು ಎದುರಿಸಿ ದುಷ್ಟರನ್ನು ಗ್ರಹಿಸುವ ವಿಚಾರ ಏನಿಗೆ ತಿಳಿಯೋದೆ ರಮಣಿ ರಮಣ ನಾನು ಸುಮ್ಮನೆ ಕುಳಿತರು ನಿಂತರು ನಡೆದರು ನಿದ್ರಿಸಿದರು ಶಾಂತಿ ಪಡೆದರು ಎಂಥ ಸಮಯದಲ್ಲಿ ಕೂಡ ನನ್ನ ಅಂತರಾತ್ಮವು ಸದಾ ಸತ್ತರ ನೆರಳಾಗುತ್ತದೆ ಸುಂದರಿ ದುರ್ಜನರ ಶಿಕ್ಷೆ ವಿಧಿಸುವ ಮಹಾಂಕುಶ ರೂಪ ತರಿಸುತ್ತದೆ ಈ ವಿಷಯ ನಿಮ್ಮ ಮನಸ್ಸು ಹೆಚ್ಚಿಕೊಳ್ಳಲು ನಿಶ್ಚಿಂತೆ ರಚಿತಿ ಹೃದಯೇಶ್ವರ ಶ್ರೀಹರಿ ಮನೋಹರಿ ಜಗದೋದ್ಧಾರ ಜಗನ್ನಾಥೆ ಆದರೆ ನಾನು ಹೇಳುವ ವಿಚಾರವನ್ನು ಕೇಳು ಅದೇನು ಸುಂದರಿ ಸುಂದರಿ ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ ಹೇಳುವ ಮಾತೆ ಅತಿ ಅದ್ಭುತ ನನ್ನ ಪ್ರೀತಿಯ ಅಣ್ಣ ಜಲಂಧರನ ನೇತಿವನೆಂದ ಸಂಗಲ್ಲೇನ ನನ್ನ ಪ್ರೀತಿಯ ಅಣ್ಣ ಜಲಂಧರನ ನೇತಿವನೆಂದ ಕಲಿಸಿತು ಬಲ್ಲೆನ ಇಲ್ಲಲೋ ನೀನು ಸಾಮಾನ್ಯನು ಇಲ್ಲಲೋ ನೀನು ಸಾಮಾನ್ಯನು ನಿನ್ನ ನಡತೆಯ ಉಪಲಾರಿಸಿದ ಪಾಲನೆ ನಿನ್ನ ನಡತೆಯ ಉಪಲಾರಿಸಿದ ಪಾಲನೆ ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ ನೀ ಹೇಳುವ ಮಾತೆ ಅತಿ ಅದ್ಭುತ ಪ್ರಿಯ ನನ್ನ ಪ್ರೀತಿಯ ಅಣ್ಣನಾದ ಜಲಂಧರನನ್ನು ಆ ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ ಗರುಡವಾಹನ ಬರಲಿಲ್ಲ ಪ್ರಾಣೇಶ್ವರಿ ಎರಡನೇ ಕೇಳು ಪ್ರಾಣೇಶ್ವರ ಅದೇನು ಚೆನ್ನಾಗಿ ಹೇಳು ಎನ್ನಯ ಹೃದಯದ ಒಡತೆ ಸುಂದರಿ ಕಾವಿದನು ಎನ್ನ ಭಕ್ತರ ನಾನು ಕಾವಿದನು ಎನ್ನ ಭಕ್ತರ ಎನ್ನಯ ಹೃದಯದ ಒಡತೆ ಸುಂದರಿ ಕಾವಿದನು ಎನ್ನ ಭಕ್ತರ ನಾನು ಕಾಯುವನು ಎನ್ನ ಭಕ್ತರ
ಮೆರೆದವನು ಜೋಡಿ ಮುಂದ ಬಾಳೆ ಕೆಟ್ಟನು ಮೆರೆದುರಿದವನು ಒಲಿಯುವರ್ಯಾರು ಮೆರೆದುರಿದವರು ಒಲಿಯುವರ್ಯಾರು ಮರಣಕ್ಕೆ ಗುರಿಯಾಗುವರು ಎನ್ನಯ ಹೃದಯದ ಒಡಕೆ ಕಾಳಿದನು ಎನ್ನ ಭಕ್ತರ ನಾನು ಕಾಳಿದನು ಎನ್ನ ಕ್ಷೀರ ಸಾಗರನ ಸುತ್ತೆ ನನಗೆ ಗೊತ್ತಿದೆ ನಿನ್ನ ಮನದಗತೆ ಹೌದೇ ಲಕ್ಷ್ಮಿ ಆಗ್ರಜನಾದ ಜಲಂಗಾರನ ವಧೆ ಮಾಡಿಸಿ ಎಂದು ನುಡಿದಿಯಲ್ಲ ಆದರೆ ಈ ವಿಧಿಮಹಿಮೆ ಬಲ್ಲವರ್ಯಾರು ಸುಂದರಿ ಸುಂದರ ಸರ್ವಂತರು ಯಾವ್ಯಾವ ನನ್ನಂತಲ್ಲೇ ಇದು ಕಾಟ ಬಿಟ್ಟಿಲ್ಲ ಅದು ಹೇಗೆಂದರೆ ಅದು ಹೇಗೆ ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣಾರ್ಥಕ್ಕೆ ಭೂಲೋಕದ ಜನ್ಮಕ್ಕಳೆಂದು ಶಾಪ ಕೊಟ್ಟವರು ಸತಿ ಯಾರಿಗೂ ತಿಳಿದ ಎಂಬಂತರಂಗದ ಸಂಗತಿ ಹೃದಯೇಶ್ವರ ಹೃದಯೇಶ್ವರಿ ಆ ವಿಧಿಕಾಟ ನಿನಗೂ ಬಿಡಲಿಲ್ಲವೆಂದು ಹೇಳಿದ್ಯಾ ಹೌದು ಸುಂದರಿ ನಲ್ಲೇ ಜಗದೊಡೆಯನಾದ ನಿನಗೆ ವಿಧಿಕಾಟ ಬಿಟ್ಟಿಲ್ಲವೆಂದರೆ ಇನ್ನು ಸಾಮಾನ್ಯ ಜನರಿಗೆ ಬಿಡುವುದೇ ಯಾರನ್ನ ಬಿಡುವುದು ಸುಂದರಿ ಹೃದಯೇಶ್ವರಿ ಹಾಗಾದ್ರೆ ಹೇಳುವನು ಕೇಳು ಅದೇನೋ ಚೆನ್ನಾಗಿ ಹೇಳು ನಿನಗೂ ಕಾಡಿದ ವಿಧಿಕಾಟ ನಿನ್ನ ಮನಸ್ಸಿಗೆ ಒದಗಿದ ಬೇಜಾಟ ಬಿಡಲಿಲ್ಲವೆಂದು ಹೇಳಿದ್ಯಾ ಹೌದು ಸುಂದರಿ ಅಲ್ಲ ತಂದೆ ನಿನ್ನನ್ನು ನಂಬಿರುವ ಭಕ್ತರಿಗೆ ಮೋಸ ಮಾಡಬೇಡನಲ್ಲ ಸಲ್ಲ ಪ್ರಾಣೇಶ್ ಮಣ್ಣೂರು ಸಣ್ಣ ಹನುಮಕ್ಕ ಬಾದ್ನಟ್ಟಿ ಇವರು ವಿಷ್ಣುವಿನ ಪಾತ್ರ ಮಾಡುವಂತೆ ಒಂದು ಬಂಗಾರ ಚೈನ್ಸರವನ್ನು ಬಹಳ ಪ್ರಕಾರ ಮಾಡಿರ್ತಾರೆ. ಚೈನ್ಸರ ನೋಡಿ 3 ತಿಂಗಳಾಯ್ತು ಮಾರ ಈ ಬಂಗಾರ ರೇಟ್ ಇರ್ತಾರೆ. ಹೆಂಗನ್ನ ಮಾಡಿ ಬಯಲಾಟ ಆಡ್ಬೇಕು ನೋಡ ಬಂಗಾರ ತರ್ತಾರೆ. ಏನು ಕಡೆ ಇರೋದ್ರೆ ತರದಲ್ಲಿ ಮಂದಿ ಮುಂದಕ್ಕೆ ಹೆಂಗನ ಮಾಡಿ ಆಡ್ತು ಬಂಗಾರ ನೋಡ್ದಂಗೆ ಆಗ್ಬಿಟ್ಟಿ ನಾನು. ಸೋಮಸಮುದ್ರ ಅಂಬರೀಶ್ವರು ವಿಷ್ಣುವಿನ ಪಾತ್ರ ಮಾಡಿದ್ದಾರೆ. ಒಂದು ಬಂಗಾರವನ್ನು ಬೆಂಗಳೂರನ್ನು ಬಹಳ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಬಂಗಾರ ಸಾಮಾನು ಅವ್ರ ಕಡೆ ಜವಾಬ್ದಾರಿ ಧರಿಸ್ಬೇಕು ನೋಡ್ರಪ್ಪ. ಒನ್ನೂರ ಅಮ್ಮನ ಮಗ ದೊಡ್ಡಬಸಪ್ಪ ಇವರು ವಿಷ್ಣುವಿನ ಪಾತ್ರ ಮಾಡಿದ್ದಾರೆ. ಒಂದು ಬಂಗಾರವನ್ನು ಮತ್ತು ಬೆಂಗಳೂರನ್ನು ಬಹಳ ಪ್ರಕಾರ ಮಾಡಿರ್ತಾರೆ.
ಸಿಂದಗೇರಿ ವೀರೇಶ್ವರು ವಿಷ್ಣುವಿನ ಪಾತ್ರ ಮಾಡಿದ್ರೆ ಒಂದು ಬಂಗಾರ ತಂದಿರೋದನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಏನು ಬಂಗಾರ ತಂದಿರಪ್ಪ? ಬಂಗಾರ ಹತ್ತಾರು ಸಿಕ್ಕಿದಂಗೆ ನಿಮಗೆ. ಬೈಲೂರು ತಿಮ್ಮಯ್ಯ ಇವರು ವಿಷ್ಣುವಿನ ಪಾತ್ರ ಮಾಡಿದ್ರೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೋಳೂರು ನಾಗರಾಜ್ ಇವರು ವಿಷ್ಣುವಿನ ಪಾತ್ರ ಮಾಡಿದ್ರೆ ಬೆಂಗಳೂರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಾಲುಂಚೆ ಮರ ವೆಂಕಟೇಶ್ವರು ವಿಷ್ಣುವಿನ ಪಾತ್ರ ಮಾಡಿದ್ರೆ ಬೆಂಗಳೂರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಫೋಟೋಗ್ರಾಫರ್ ಹಾಗೆ ಸುಂದರಿ ಹೇಳನೆ ಕೇಳು. ಸುಂದರ ಅದೇನು ಚೆನ್ನಾಗಿ ಹೇಳು. ಎನ್ನು ಒಲಿಯಾಗ ಸಲಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ, ಆನಂದ ಬಹು ಚಂದ, ಆನಂದ ಬಹು ಚಂದ, ಸುಖ ಭೋಗ ನಿನ್ನಿಂದ, ಎನ್ನು ಒಂದಾಗ ಸರಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಎನ್ನು ಒಲಿದಾಗ ಸರಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ, ಆನಂದ ಬಹು ಚಂದ, ಆನಂದ ಬಹು ಚಂದ, ಸುಖ ಭೋಗ ನಿನ್ನಿಂದ, ಎನ್ನು ಒಲಿದಾಗ ಸರಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ.
ಹೇ ಹೃದಯೇಶ್ವರಿ, ಎನ್ನ ಪ್ರೇಮದ ಮನೋಹರಿ, ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿ ಆನಂದ. ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಗಳಿಂದ ರಮಣಿ. ಆದರೆ ಸ್ತ್ರೀಯರ ಮೊದಲ ಪುರುಷರ ಹೃದಯವಂ ತಮ್ಮ ಮೋಹಂಶವಂ ಉಲ್ಲೋಕೆ ತಪ್ಪಿಸಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲ ಏನ ಎಂಬಂತೆ ಇದು ಶ್ರೀ ಧರ್ಮ ಪದ್ಧತಿ ಸತಿ, ಅದಕ್ಕನುಸರಿಸಿ ನೀನು ಸಾಮಾಗ ನಡೆಸಿ. ಹೃದಯೇಶ್ವರ, ಏನು ಹೇಳಿದಿ? ಇದನ್ನ ಮಾತನ್ನು ಹೇಳಿದೆ ಸುಂದರಿ. ಸ್ತ್ರೀಯರ ಪುರುಷರ ಮನಸ್ಸನ್ನು ಸೂರುಗೊಳಿಸುತ್ತಾರೆಂದು ಹೇಳಿದೆಯಾ? ಹೌದು ಸುಂದರಿ. ಅಲ್ಲ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರು ಕಾಡುವರು ಪುರುಷರು ಮಹಾಚತುರರು, ಸ್ತ್ರೀಯರು ಕಾಡುವರು ಪುರುಷರು ಮಹಾಚತುರರು, ಹೆಣ್ಣಿನಂದ ಚಂದ ನೋಡಿ ಅಂಕ ಸಂಕಟ, ಸ್ತ್ರೀಯರು ಕಾಡುವರು ಪುರುಷರು ಮಹಾಚತುರರು. ಸೇರಿ ಓನ್ ಹೋಗ್ತಾರ ನಮ್ಮ ಬಾಯಿ ಬಿಡಾಡ ಯಾವ್ರಿ ಕಾಗಸ್ರ ಪೈಲನಾ ಸ್ತ್ರೀಯರ ಪುರುಷರ ಮನಸ್ಸನ್ನು ಸೂರಗೊಳಿಸುತ್ತಾರೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮರ ಶೂರನನ್ನು ನಾಶ ಮಾಡಿದೆ? ಶಿವನಿಗೆ ಬಂದ ತೊಂದರೆಯನ್ನು ಆರಿಸಿದೆ ಸುಂದರಿ. ನಮ್ಮಂತ ಹೆಣ್ಣಿನ ರೂಪದಿಂದಲ್ಲವೇ? ಇಲ್ಲ ಸುಂದರಿ. ಅಂದ ಬಳಿಕ ಎನ್ನನ್ನು ಜರಿಯುವುದಕ್ಕೆ ವೈಕುಂಠವಾಸ ಕಾಂತೆ ಯಾರನ್ನ ಕೇಳು. ಬಲ್ಲೆನು ನಿನ್ನ
ಪಾಪವ ಮಾಡಿದ ಭಸ್ಮಾಸುರನು ಎತ್ತಿಗೆದನು ಗರ್ವಗೆ ಶಿವನ ಸುಡುವೆ ಎಂದನು ಗರ್ವಗೆ ಶಿವನ ಸುಡುವೆ ಎಂದ ತನ್ನ ಸಾವನು ತಾನೇ ತನ್ನ ಸಾವನು ತಾನೇ ಮಂದನು ನಿನ್ನಯ ಮುಡಿಯ ಪುರಸತಿ ಮನದ ಚಿಂತೆಯ ತೆರೆಯನ್ನ ಮನದಾಗಿಸುವ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ JN ಗಣೇಶ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹಾಗೆ ಅರವಿಂದ್ ಶರಣಬಸಪ್ಪ ಆರ್ ಬಸ್ತಿಗೌಡ ಹಾಗೂ ಶರಣಬಸವ ಇವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀವಿ. ಹಾಗೂ ಶರಣಬಸವ ಚನ್ನಬಸವರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಂಜಿಮಲ್ಲಯ್ಯಣ್ಣ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೊಡ್ಡಬಸಪ್ಪ ಅವರು, ಉಪಾಧ್ಯಕ್ಷರಾದ ಪರ್ವನಗೌಡ, ಲೋಕರಣ್ಣ ದಯವಿಟ್ಟು ವೇದಿಕೆ ಬರಬೇಕು. ದಯವಿಟ್ಟು ವೇದಿಕೆ ಬರಬೇಕು. ಹಲೋ, ಪುರಸಭಾ ಅಧ್ಯಕ್ಷರಾದ ಶೇಖರ್ ಅವರು ವೇದಿಕೆ ಬರಬೇಕು. ಗಂಗಾವರವರು ದಯವಿಟ್ಟು ಯಲ್ಲಪ್ಪನವರು ದಯವಿಟ್ಟು ವೇದಿಕೆ ಬರಬೇಕು. ಮುಖ್ಯ ಅತಿಥಿಗಳು ಅರವಿ ತಿಮ್ಮನಗೌಡ, ಆರ್ ಸೋಮನಗೌಡ, ಶ್ರೀ ಎಸ್ ವಿರುಪನಗೌಡ, ಶ್ರೀಮತಿ ನಾಗವೇಣಿ ದೊಡ್ಡಬಸಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ಎ ನಂದಿನಿ ಪರ್ವನಗೌಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಶ್ರೀಮತಿ ಚಾನಲ್ ಲಕ್ಷ್ಮೀದೇವಿ, ಟಿ ಗಂಗಾಧರ KCC ಮುಖಂಡರು, ಶ್ರೀ ಚಾನಲ್ ಚನ್ನಬಸವರಾಜಗೌಡ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಶ್ರೀ ಆರ್ ಗವಿಸಿದ್ದನಗೌಡ, ಶ್ರೀ ಮೇಟಿ ವಿರೂಪಾಕ್ಷಪ್ಪ, ಶ್ರೀ ಎಂ ಧರ್ಮವೀರ, ಶ್ರೀ ಕ್ಯಾತನಹಟ್ಟಿ ದೊಡ್ಡನಗೌಡ, ಶ್ರೀ ಹನುಮಂತಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮುಷ್ಟಗಟ್ಟೆ, ಶ್ರೀ NS ಶೇಖರಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, NS ದೊಡ್ಡರುದ್ರಪ್ಪ, ಶ್ರೀ ಕಗ್ಗಲ್ ಮಲ್ಲಪ್ಪ, ಶ್ರೀ NS ಮುತ್ತಪ್ಪ, ಡೀಜೆಲ್ ದೊಡ್ಡಬಸಪ್ಪ, ಗಂಡಿ ರಾಜಾ ಸಾಬ್, ಕ್ಯಾಂಪ್ ಮೌಲಾ ಸಾಬ್, ಉಪ್ಪರ್ ನಾಗಪ್ಪ, ಅಗಸರ ಉರುಕುಂದಪ್ಪ, ಬುಷ್ಗಟ್ಟೆ ಹನುಮಂತಪ್ಪ ದಯವಿಟ್ಟು ವೇದಿಕೆ ಬರಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಸಿದ್ದನಹಳ್ಳಿ ರಾಮಣ್ಣ, ಮಣ್ಣೂರು ಜಡಪ್ಪ, ಶಿವಶಂಕರಪ್ಪ, ಮಹೇಶ್ ಗೌಡ, ದಯವಿಟ್ಟು ಬೇಗ ಎಲ್ಲ ಗಣ್ಯ ವ್ಯಕ್ತಿಗೆ ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮಲ್ಲಿಗೆ
ಎಲೆಕ್ಟ್ರಿಕಲ್ ಓನರ್ ಷಣ್ಮುಖನ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಚಾಲಕ ಎಲ್ಲರಿಗೂ ಚಾಲಕ ಹಾಕಿಲ್ಲ ಎಲ್ಲರಿಗೆ ಕೆಂಪರ್ನವರ ದಯವಿಟ್ಟು ವೇದಿಕೆ ಬರ್ಬೇಕಂತ ಕೇಳ್ಕೊಳ್ತೇವೆ. ದಯವಿಟ್ಟು ಜೈನ್ ಗಣೇಶ್ ಸರ್ ಅವರು ಈ ನಾಟಕ ಮತ್ತು ಗಣಿಕೆ ಕುರಿತು ಒಂದೆರಡು ಮಾತಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಒಂದು ನಿಮಿಷ. ಆಯ್ತಾ? ಥ್ಯಾಂಕ್ ಯು. ಜಾತ್ರೆಗೆ ಹೋಗಿದ್ರಲ್ಲ ಎಲ್ಲರೂ? ಹೋಗಿದ್ರ? ಬಿಸಿಲು ಬಹಳಷ್ಟು. ನಾನು ಕೂಡ ನಿನ್ನೆ ಬಿಸಿಲು ಜಾಸ್ತಿ ಆಗ್ತೈತೆ ಅಂತ ಕಂಪ್ನಿಯಿಂದ ಕುರುಗೋಡಿ ಪಾದಯಾತ್ರೆ ಮಾಡ್ಬೇಕಲ್ಲ, ನೈಟೇ ಮಾಡಿದೆ ಅದಕ್ಕಲ್ಲೇ. ಯಾಕಂದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಹಂಗಾಗಿ ಏನು ನೈಟ್ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಕರಿಯಪ್ಪಣ್ಣ ದೊಡ್ಡಗೌಡ್ರು ಮತ್ತೆ ಶರಣಪ್ಪ ಅವ್ರನ್ನ ಪಾದಯಾತ್ರೆ ಮಾಡಿ ದನಕಂದ್ರು ಕೂಡ ನಾವು ಕೇಳಲ್ಲ, ಒಂದು ವೀಲ್ ಚೇರ್ ಅಲ್ಲಿ ಕೊಡ್ತೀವಿ, ನೀವು ಬಯಲಾಟಕ್ಕೆ ಬರಲೇಬೇಕಂತಂದು ಕಂಡೀಷನ್ ಹಾಕಿದ್ರು. ಹಂಗಾಗಿ ಇವತ್ತು ಪ್ರೀತಿ ವಿಶ್ವಾಸ ಅಭಿಮಾನ ಬಹಳಷ್ಟು ಮುಖ್ಯ. ಹಂಗಾಗಿ ದೇವ್ರು ಸೆಕೆಂಡ್ನೇ ಬೆಳಗ್ಗೆ ನೀರು ಕೊಟ್ಟಿಲ್ಲ, ಹಂಗಾಗಿ ಭಾಳ ಫ್ರೀ ಆಗಿಬಿಟ್ಟಾರ. ನೀರು ಇದ್ದಿದ್ರೆ ಕೆನಲ್ ಮೇಲೆ ಅಲ್ಲಿ ಟ್ಯೂಬಿನ ಮೇಲೆ ಇಲ್ಲಿ ಮಕ್ಕ ಅಂತಿದ್ರು. ಈಗ ಅದನ್ನ ಸ್ವಲ್ಪ ಮಾಡ್ತು ಬಯಲಾಟಗಳದ ಬರಲೇಬೇಕಂತಂದು ಕಲೆ ಬಿದ್ದಾರೆ. ಹಂಗಾಗಿ ಇವಾಗ ಏನು ಮುಸ್ಕಟ್ಟೆ ಬಯಲಾಟಕ ಆಯಿತು, ಗಣಿಕೆ ಆಳು ನಾಳೆ ಮತ್ತೊಂದು ನಾಟಕ ಇದೆ ಇಲ್ಲೇ ಕೂಡ. ಹಂಗಾಗಿ ಇವತ್ತೇನು ಗಣಿಕೆ ಗ್ರಾಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತೇನು ಈ ಭಾಗದಲ್ಲಿ ಗಾಂಧಿ ತತ್ವ ಶಾಲೆ ಏನು ಹೊಸ ಗಣಿಕಾಗಳಲ್ಲಿ ಸುಮಾರು 18 ಕೋಟಿ ರೂಪಾಯಿದಲ್ಲಿ ಗಾಂಧಿ ತತ್ವ ಶಾಲೆ ಮಾಡಕತ್ತೀವಿ. ಅದಾದ್ಮೇಲೆ ಇಲ್ಲಿ SLC ಮಟ್ಟ ಏನು ಶಾಲೆ ಇದೆ ಅದನ್ನ ಕಾಲೇಜ್ ಮಾಡಲಿಕ್ಕೆ ನಮ್ಗೆ, ಯಾಕಂದ್ರೆ ಕುರುಗೋಡು ಬರೀ 5 ಕಿಲೋಮೀಟರ್ ಮಾತ್ರ ಐತಿ. ಹಂಗಾಗಿ KPSC ಕಾಲೇಜ್ ಮಾಡ್ಬೇಕಂತಂದು ಆಲೋಚನೆ ಇದೆ. ಈಗಾಗಲೇ ನಮಗೆ KMRC ವತಿಯಿಂದ PVC ಸೆಕೆಂಡ್ ಇಯರ್ ಮಟ್ಟ KPS ಶಾಲೆಗಳಂತ ಆಗ್ತಾವ, ಮುಸ್ಕಟ್ಟೆ ಮತ್ತು ಗಣಿಕಾಳು ಆ KPS ಶಾಲೆಗಳು ಮಾಡ್ಬೇಕಂತಂದು ಮೊನ್ನೆ ತಾನೇ ಪ್ರಸ್ತಾವನೆ ಸಲ್ಲಿಕೆ ಮಾಡೀನಿ. ಆದಷ್ಟು ಬೇಗ ಎಷ್ಟು ಬೇಗ ಆಗ್ತಿತ್ತು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅದಾದ್ಮೇಲೆ ಸಿರಿಗೇರಿ ರಸ್ತೆ MLA ಎಲ್ಲ ಮಾಡಿ ನಿಮ್ಮಂದು ಯಾಕೆ ವಹಿಸೋಣಂತ ನಿಮ್ಮ ತಲೆಗಿರ್ಬೋದು. ಇನ್ನೊಂದು ತಿಂಗಳೊಳಗೆ ಏನು ಗಣಿಕೆ ಟು ಇದೇನು ಸಿರಿಗೇರಿ ರಸ್ತೆ ಐತಿ, ಇನ್ನೊಂದು ತಿಂಗಳೊಳಗೆ ಭೂಮಿ ಪೂಜೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆ ಕೂಡ ಇನ್ನೊಂದು ತಿಂಗಳೊಳಗೆ ಭೂಮಿ ಪೂಜೆ ಮಾಡ್ತಂತೆ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾದ್ಮೇಲೆ ಅಲ್ಲಿ ನಮ್ಮ SC ಕಾಲೋನಿಯಾಗ ಶೌಚಾಲಯ ಆಗಿತ್ತು, ಇಲ್ಲಿ ನಮ್ಮ ST ಕಾಲೋನಿಯಾಗ ಆಗಿಲ್ಲ ಅಂತ ಬಹಳಷ್ಟು ಜನ ಹೆಣ್ಮಕ್ಳು ದೊಡ್ಡ ನಿಯೋಗ ಬಂದಿತ್ತು ಅಲ್ಲಿ ಕಂಪ್ಲಿಗೆ ಮತ್ತೆ ಕುರುಗೋಡಿಗೆ. ಅವ್ರಿಗೆ ಕೂಡ ಒಂದು ಶೌಚಾಲಯ ಕಟ್ಟಿನಿ. ಅಲ್ಲಿ ನಾನು ಮತ್ತೆ ಬರಲ್ಲ, ಅದೇನಿದ್ರು ಕೂಡ ಅವರೇ ಬಗೆಹರಿಸಬೇಕು. MLA ಬಂದಲ್ಲ ಅಂದ್ರೆ ಮತ್ತೆ ನೋಡಪ್ಪ MLA ಇಲ್ಲಿ ನಾವು ಆರಾಮಿದ್ವಿ ಮತ್ತೆ ಆ ಶೌಚಾಲಯ ಕಟ್ಟಕ್ಕೆ ಬರ್ತಾನಂತಾರೆ. ಅದಕ್ಕಲ್ಲೇ ದುಡ್ಡು ಕೊಡೋ ಜವಾಬ್ದಾರಿ ನಂದು ಕೊಟ್ಬಿಟ್ಟಿನಿ. ಅವ್ರ ಶೌಚಾಲಯ ಮುಖಂಡರ ಸಮ್ಮುಖದಲ್ಲಿ ಮಾಡಬೇಕು. ಹಂಗಾಗಿ ಎಲ್ಲರೂ ಕೂಡ ಗಣಿಕಾಲ ಏನು ಜನಗಳಿದ್ದಾರೆ ಬಹಳ ಪ್ರೀತಿ ವಿಶ್ವಾಸ ಇರೋಂಥ ಜನಗಳು. ಯಾಕಂದ್ರೆ ಅನೇಕ ಕಾರ್ಯಕ್ರಮಕ್ಕೆ ಮೊನ್ನೆ ನಾನು ಪುರಾಣಕ್ಕೆ ಹೋಗಿದ್ದೆ, ನಾನು ನಿಜವಾಗ್ಲೂ ಕಣ್ಣಾಗ ನೀರು ಬಂದು. ಯಾಕಂದ್ರೆ ನಮ್ಮ ಗೌಡ್ರ ಅವರೆಲ್ಲ ಕರೆದಿದ್ರು. ನಿಜವಾಗ್ಲೂ ನಮ್ಮನ್ನ ಮತ್ತೆ ನಮ್ಮ ಮನೆಯವ್ರನ್ನ ಸ್ವಂತ ಒಂದು ಮಗ ಬಂದವರನ್ನ ಪ್ರೀತಿ ವಿಶ್ವಾಸ ಕೊಟ್ಟಿದ್ರು. ಅದು ನಿಜವಾಗ್ಲೂ ಬಹಳ ಖುಷಿ ಆಗ್ತಿತ್ತು. ಹಂಗಾಗಿ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿದೆ ಮಾಡ್ತೀವಿ. ಅನೇಕ ಜನ ನಮ್ಮ ತಾಯಂದ್ರವರು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ತಾವೆಲ್ಲ ನೀಡಬೇಕಾಗ್ತೈತಿ. ಬಹಳ ಬೇಗ ಮದುವೆ ಮಾಡಿಕೊಡೋದು ಬೇಡ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್
27 ಫೋಕ್ಸೋ ಪ್ರಕರಣಗಳಾಗಿದ್ದು ನಮ್ಮ ಕುರುಗೋಡಿನಲ್ಲಿ. ಹಂಗಾಗಿ ಬೇಗ ಮದುವೆ ಮಾಡ್ಕೊಂಡು ಬೇಡ ಅಂತ ವೇದಿಕೆ ಮೇಲೆ ತಿಳಿಸ್ತೀವಿ. ಯಾಕಂದ್ರೆ ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಯಾರ, ಜಾಸ್ತಿ ಆಗ್ತೈತೆ ಅದು ಕೂಗೋದು. ಹಂಗಾಗಿ ಅದನ್ನ ತಿಳ್ಕೊಂಡು ತಮ್ಮೆಲ್ಲ ಈ ನಾಟಕ ಮಂಡಳಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ. ಗೆಣಕ್ಯಾಳ ಗ್ರಾಮ ಇವತ್ತೇನು ಶಾಂತಮೂರ್ತಿ ಆತ್ಮ ಆಶೀರ್ವಾದದಿಂದ ಇಡೀ ಬಳ್ಳಾರಿ ಜಿಲ್ಲೆಯಲ್ಲೇ ಹೈಯೆಸ್ಟ್ ಇಳುವರಿ ಇರೋಂಥ ಯಾವುದಾದ್ರೂ ಗ್ರಾಮ ಇದ್ರೆ 55 ಚೀಲ 60 ಚೀಲ ಬೆಳೆಂತ ಯಾವುದಾದ್ರೂ ಗ್ರಾಮ ಇದ್ರೆ ಅದು ಗೆಣಕ್ಯಾಳ ಗ್ರಾಮ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಶಾಂತಮೂರ್ತಾತ್ಮನ ಆಶೀರ್ವಾದ ಕೂಡ ಐತಿ, ಅನೇಕ ದೇವನ ದೇವತೆ ಆಶೀರ್ವಾದ ಐತಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಗೆಣಕ್ಯಾಳ ಗ್ರಾಮದ ಎಲ್ಲ ತಾಯಂದ್ರು ಆಗಲಿ ಹಿರಿಯರಿಗೆ ಒಳ್ಳೇದಾಗಲಿ, ಸುಖ ಶಾಂತಿ ನೆಮ್ಮದಿ ಸಿಕ್ಕು ಇದೇ ರೀತಿ ಯಾವುದೇ ಜಾತಿ ಮತ್ತೊಂದು ಇದು ಇಲ್ದಂಗ ಇವತ್ತೇನು ಅಣ್ಣ ತಮ್ಮ ರೀತಿಯಲ್ಲಿ ನಾವೆಲ್ಲ ಹೋಗ್ತಿದ್ವಿ, ಇದೇ ರೀತಿ ಖುಷಿ ಸಂತೋಷವಾಗಿರ್ಲಿ ಅಂತಂದೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಅನ್ಸುತ್ತಾ ಒಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದ್ ಸ್ವಲ್ಪ ಶಾಲು ಆಹಾರಗಳು ಬಹಳ ಖರ್ಚಾಗ್ಯಾವ. ವೇದಿಕೆ ಮೇಲಂತ ಮುಖಂಡರು ಒಂದ್ ಸ್ವಲ್ಪ ದೊಡ್ಡ ಕೈ ಆಗ್ಬೇಕು, ಸಣ್ಣ ಆಗಬಾರ್ದು. 20,000 ರೂಪಾಯಿಯನ್ನ ಈ ನಾಟಕದ ಸಂಘದ ಪರವಾಗಿ ನಮ್ಮ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ JN ಗಣೇಶ್ ಸರ್ ಅವರು ನೀಡಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆಯಿಂದ ಇದು ಮಾಡಬೇಕಂತ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಗೌಡ್ರ ಬಸವನಗೌಡ ಗ್ಯಾರಂಟಿ ಅಧ್ಯಕ್ಷರು ಇವರು ಸಹ ಈ ಸಂಘದ ಪರವಾಗಿ 11,000 ರೂಪಾಯಿಗಳನ್ನು ಬಹುಮಾನ ಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಪುರಸಭಾ ಅಧ್ಯಕ್ಷರಾದ ಶೇಖಂಡ ಅವರು 5,000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಇನ್ನಾರು ಗಡನ ಲೀಸ್ಟು ಬರ್ಸ್ಯಾರ ಮತ್ತೆ ಹೇಳ್ಬಿಟ್ಟು ಅವ್ರನ್ನ ಆಮೇಲೆ ಮುಂದೆ ಅರವಿ ಶರಣಬಸಪ್ಪ ಅವರು 10,000 ರೂಪಾಯಿಯನ್ನ ಈ ಸಂಘಕ್ಕೆ ನೀಡುತ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಕೊಡ್ಲಾರ್ದಾರ ರೂಪಾಯಿ ಮೇಲೆ ಬಂದು ಕೊಟ್ಟಿಲ್ರಿ. ದಯವಿಟ್ಟು ಯಾರು ತಪ್ಪಿಸಬೇಡಿ, ಎಲ್ಲ ಹೆಸರನ್ನ ಕೂಗ್ತೀವಿ, ಎಲ್ಲ ಬರೆಸಿದ್ದಾರೆ. ಇನ್ನು ಕೆಲ ಲೀಡರ್ಗಳನ್ನ ಕರೆದಿದ್ದು ದಯವಿಟ್ಟು ವೇದಿಕೆ ಮೇಲೆ ಆದಷ್ಟು ಬೇಗ ಬಂದು ಈ ನಾಟಕವನ್ನು ಮುಂದಕ್ಕೆ ಸಹಕಾರ ಕೊಡಬೇಕಂತ ಎಲ್ಲ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಅದೇ ಕುರ್ಲಿ ಪಂಪಣ್ಣ, ತಳವಾರ ಹೊನ್ನೂರಪ್ಪ, ಹಳದ ಈರಪ್ಪ, ಕಗ್ಗಲ್ ಮಲ್ಲಪ್ಪ, ಕ್ಯಾಂಪ್ ಮೌಲಾ ಸಾಬ್, ಉಪ್ಪರ್ ನಾಗಪ್ಪ, ಅನ್ಸರ್ ಉರುಕುಂದಪ್ಪ, ಬಂಗಿ ಸಾಧಣ್ಣ, ಸಿದ್ದಮ್ಮನಹಳ್ಳಿ ರಾಮಣ್ಣ, ಮಣ್ಣೂರು ಜಡಪ್ಪ, ಶಿವಶಂಕರಪ್ಪ, ಮಹೇಶ್ ಗೌಡ, ಶ್ರೀ ಗೆಣಿಕ್ಯಾಳ ಪಕ್ಕೀರಪ್ಪ, ಶ್ರೀ ಗೆಣಿಕ್ಯಾಳ ಹನುಮಂತಪ್ಪ, ಶ್ರೀ ಸಣ್ಣಕರಪ್ಪ ಮಣ್ಣೂರು, ಶ್ರೀ ಬೆನ್ನೂರು ಅಂಬಣ್ಣ ನಾಯಕ, ಶ್ರೀ ಎಮ್ಮಿಗನೂರು ಮಾರಪ್ಪ, ಶ್ರೀ ಶ್ರೀನಿವಾಸಪುರ ಸೋಮಪ್ಪನವರು ಹೊನ್ನೂರಪ್ಪ, ಶ್ರೀ ಮನೆಗಳಲ್ಲಿ 5,000 ರೂಪಾಯಿ ಈ ಸಂಘಕ್ಕೆ ಆಯರ್ ಮಾಡಿರ್ತಾರೆ. ಶ್ರೀ ಬಸಾಪುರ ಸೋಮಪ್ಪ, ಶ್ರೀ ಯತ್ನಟ್ಟಿ ನಾಗರಾಜ, ಶ್ರೀ ದೊಡ್ಡ ಏರಸ್ವಾಮಿ ಇವರುಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೂ ಬಾಗನಟ್ಟಿ ಗ್ರಾಮದವರು ಟಿ ನಾಗರಾಜ, ಗಾಳಿ ಮಲ್ಲಯ್ಯ, ಟಿ ವೆಂಕಟೇಶ್, ಮೇಲ್ಸೀಮೆ ವೀರೇಶ, ಶಾನವಾಸ್ಪುರ ಹನುಮಂತಪ್ಪ, ಯಳಪ್ಪನವರ ವೀರೇಶ, ಎಮ್ಮೆ ಗಂಗಣ್ಣ, ಚಾನಾಳ್ ಈರಣ್ಣ, ಬಿ ವೀರೇಶ, ಮಣ್ಣೂರು ಶ್ರೀನಿವಾಸ, ಮಣ್ಣೂರು ರಾಘವೇಂದ್ರ, ಮಣ್ಣೂರು ಯರಪ್ಪ, ಗಾಳಿ ಕರಿಬಸಪ್ಪ, ನಡುವೆ ಜಡಪ್ಪ, ಮಿಲಿಟರಿ ಸಿದ್ದಪ್ಪ ಇವರುಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಹೆಸರುಗಳಿದೆ ಎಲ್ಲರೂ ದಯವಿಟ್ಟು ಆದೇಶವಾಗಿ ವಿನಂತಿ ಕೇಳಿಕೊಳ್ಳುತ್ತೇವೆ. ದಯವಿಟ್ಟು ಕುಂದ್ರ ಸಾಕು. ಶ್ರೀನಿವಾಸ
ರೆಡ್ಡಿ ಗ್ರಾಮದವರು ಮಣ್ಣೂರು ಶ್ರೀನಿವಾಸ, ಮಣ್ಣೂರು ಈರಪ್ಪ, ಮಣ್ಣೂರು ರಾಘವೇಂದ್ರ ಎಲ್ಲರೂ ಕುಂದಿರ್ಸಿರ್ತೀವಿ. ವೀರೇಶ ಸ್ವಲ್ಪ ಹಿಂದಕ್ಕೆ ಸರ್ಕ, ಸ್ವಲ್ಪ ಹಿಂದಕ್ಕೆ ಸರ್ಕ, ಅವ್ರು ಫೋಟೋ ತೆಗಿತಾರೆ. ಒಂದು ತಾಲೂಕ್ ಪಂಚಾಯತಿ ಶ್ರೀ ವಿಶ್ವನಾಥ್ ಹಿರೇಗೌಡರು, ಸಿಪಿಐ ಶ್ರೀ ವಿರೂಪಾಕ್ಷಪ್ಪ PSI ಹಾಗೂ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು ಕುರುಗೋಡು, ಶ್ರೀ ಜನಾರ್ದನ್ PSI, ಶ್ರೀ ರಾಜೇಂದ್ರ ಪ್ರಸಾದ್ EA, ಶ್ರೀ ಮಹಮ್ಮದ್ ಹನೀಫ್ EA, ಶ್ರೀಮತಿ ವಿಜಯಲಕ್ಷ್ಮಿ ನಾಗರಾಜ PDO, ಶ್ರೀ ಗಣೇಶ್ ಗ್ರಾಮ ಲೆಕ್ಕಾಧಿಕಾರಿ, ಶ್ರೀ NS ಪಂಪಾಪತಿ ಜಮೇದಾರ್, ಶ್ರೀ ಚಾಗಿ ಶರಣಬಸಪ್ಪ ಜಮೇದಾರ್, ಶ್ರೀ ಶಿವರಾಯಪ್ಪ ಜಮೇದಾರ್, ಶ್ರೀ ಜೆ ಬಸವರಾಜ ಜಮೇದಾರ್, ಶ್ರೀ ಗಂಗಣ್ಣ ಮತ್ತು KAB ವರ್ಗದವರು ಕುರುಗೋಡು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ಕಗ್ಗಲ್ ಗೋವಿಂದಪ್ಪ, ಶ್ರೀ ಅರಿವಿ ಬಸವರಾಜ, ಶ್ರೀ ಮುಷ್ಟಗಟ್ಟೆ ಶಾಂತಪ್ಪ, ಶ್ರೀ ಅಮೀರ್ ಬಾಷಾ, ಶ್ರೀ KM ರಾಜ, ಶ್ರೀ ಎಚ್ ಶಾಂತಮೂರ್ತಿ, ಶ್ರೀ ಜಿನ್ನದ ವೀರೇಶ, ಶ್ರೀ ಜಾಕೀರ್ ಸಾಬ್, ಶ್ರೀ ಎಂ ಪಂಪನಗೌಡ, ಶ್ರೀ ಜಾನಕುಂಟೆ ಬಸವರಾಜ, ಶ್ರೀ ಅರಗಿಂಡೋಣಿ ಬಸವರಾಜ, ಶ್ರೀ ಅಮಾಲಿ ತಿಮ್ಮಪ್ಪ, ಶ್ರೀ ಒಡ್ಡರ ಸಿದ್ದರಾಮಪ್ಪ, ಶ್ರೀನೂರು ವೆಂಕಟೇಶ್, ಬಿ ಅನಿಲ್ ಕುಮಾರ್, ಬಂಗಿ ಸಾಧಣ್ಣ, ಬಸವರಾಜಪ್ಪ ಕಾಂಟ್ರಾಕ್ಟರ್, ಹೂವಿನ ನಾಗರಾಜ, ಕೋಳೂರು ಮುಜಪ್ಪ, ಕೆ ಮಲ್ಲಿಕಾರ್ಜುನ, ಹಿಂದುಳಿದ ವರ್ಗದ ಅಧ್ಯಕ್ಷರು ಪೆಟ್ರೋಲ್ ಬಂಕ್ ಸಿದ್ದಪ್ಪ, ಪೆಟ್ರೋಲ್ ಬಂಕ್ ಹೊನ್ನೂರು ಸಾಬ್, ಖ್ಯಾದಿಯಾಳ್ ವೆಂಕಟೇಶಪ್ಪ, ಮುಸ್ಗಡೆ ಶಾಂತಪ್ಪ ಅಂಗಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಧರ್ ಜಯ ಶ್ರೀಧರ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತೇವೆ. ಮಲ್ಲಪ್ಪ, ಬಿ ಬಸವರಾಜ, ಬಸವಪುರ ಜಡಪ್ಪ, ಕಂಡೋಜಿ ಮಾರಪ್ಪ, ಎ ಕಲ್ಲಪ್ಪ, ಗುಂಡಾ ಮಾರಪ್ಪ, ಕೆ ಕಲ್ಲಪ್ಪ, ಬೆಂಚಿ ಶಿವರಾಜ, PACS ಅಧ್ಯಕ್ಷ. ಅದೇ ರೀತಿಯಾಗಿ ಕ್ಯಾದಿಯಾ ಗ್ರಾಮದವರು ಬಸವರಾಜ ಸ್ವಾಮಿ, ಕೆರೆಕೆರೆ ಸಿದ್ದಪ್ಪ, ಗೋನಾಳ್ ಜಡಪ್ಪ, ಕೆ ರಾಮಾಂಜನೇಯಲು, ಪದ್ಮಾಶಾಪ್, ವಿ ರಾಘವೇಂದ್ರ, ಈಶ್ವರಯ್ಯ ಸ್ವಾಮಿ. ಅದೇ ರೀತಿ ಕಗ್ಗಲ್ ವೀರೇಶಪ್ಪ, ಗೋಪಾಲಪ್ಪ TP ಮೆಂಬರ್ ಹಾಗೂ ಕೆರೆಕೆರೆ ಗ್ರಾಮದವರು ಕೆ ಈಶ್ವರಪ್ಪ, ವಿ ಅಯ್ಯಪ್ಪ, ದೊಡ್ಡಪ್ಪ, ಕೆ ಭೀಮಪ್ಪ, ಸಾಳ್ಯಾರ್ ರಾಮಪ್ಪ, ದಮ್ಮೂರು ಸಣ್ಣ ಹನುಮಂತಪ್ಪ. ಅದೇ ರೀತಿ ಕಲ್ಕಂಬ ಗ್ರಾಮದವರು ವೀರಪಾಪುರ ಬಸವರಾಜ, ಎನ್ ಮಲ್ಲಿಕಾರ್ಜುನ, ಎಂ ಈರಣ್ಣ, ಜೋಳದ ರಾಶಿ ಬಸವರಾಜ, ಬಾಣಾಪುರ ಹನುಮಂತರೆಡ್ಡಿ. ಅದೇ ರೀತಿ ಸೋಮಸಮುದ್ರ ಗ್ರಾಮದವರು ಮದುರೆ ಹನುಮಂತಪ್ಪ, ಮದುರೆ ದಾನಪ್ಪ, ಮದುರೆ ಅಂಜೀನಪ್ಪ, ಜಂಬುನಾಥ ಶ್ವೇತಾ ಭಾರತ್ ಗ್ಯಾಸ್, ರಾಮಪ್ಪ, ಎಂ ಮಂಜುನಾಥ, ಎಂ ಬಸವರಾಜ, ಮದುರೆ ಚನ್ನಪ್ಪ, ಪುರುಷೋತ್ತಮಗೌಡ, ಗಡ್ಡೆ ಮೇಲೆ ಮಂಜು, ಪಂಚಣ್ಣ, ಪಾಲಾಕ್ಷಿಗೌಡ, ಎಸ್ ಪುಲ್ಲಯ್ಯ, VN ಮಲ್ಲಿಕಾರ್ಜುನ, BN ಚಂದ್ರಶೇಖರ, ಕೆ ಸಿದ್ದಲಿಂಗಪ್ಪ, ಎಂ ದ್ಯಾವಣ್ಣ, ನಾಗರಾಜಗೌಡ, EH ಮಲ್ಲಯ್ಯ, ಉದಯಗೌಡ, ಇ ನಾಗಾರೆಡ್ಡಿ, ಸಿ ತಿಪ್ಪೇಸ್ವಾಮಿ, ಎನ್ ರಮೇಶ. ಹಲೋ. ಅದೇ ರೀತಿ ಅಲ್ಲಿ ಕುರ್ಚಿಗಳು ಕುಂದ್ರಲ್ ಸೈಡಪ್ಪ, ಸ್ವಲ್ಪ ಕುಂದ್ರ ತಗೊಂಡ್ ಬಿಡ್ರ ಮರ ಹೆಸರು ಕುಂದ್ರು ಕೂಡ. ಸೋಮಸಮುದ್ರದಲ್ಲಿ ಅರ್ಜುನನ ಪಾತ್ರ ಮಾಡಿದಕ್ಕಂತಾರು ಹನುಮಂತಪ್ಪ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿನಂತೆ. ಹಿರಿಯ ಕಲಾವಿದರು ಭಟ್ರಳ್ಳಿ ನಾಗಪ್ಪ, ಎಂ ಬಸವನಗೌಡ, ಚಿತ್ರಾಲಿ ಪಂಪನಗೌಡ, ರಾಮಣ್ಣನವರ ಮಂಜು, ಟಿ ಮಲ್ಲಿಕಾರ್ಜುನ, ಸೂಗೂರು ಬಸವರಾಜ, NS ಶೇಖರಪ್ಪ, ಲಿಂಗಮ್ಮನವರ ಶಾಂತಪ್ಪ, ಎಸ್ ಜಯಂತಗೌಡ, ಮಾಕೆ ತಿಮ್ಮಪ್ಪ, ದೊಡ್ಡ ಈರಪ್ಪನವರ ಗಾದಿಲಿಂಗಪ್ಪ. ಹಲೋ.
ಅದೇ ರೀತಿ ಸೋಮಸಮುದ್ರ ಗ್ರಾಮದ ಈ ನಾಗರೆಡ್ಡಿ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಲೋ ಹಲೋ ಗಿಣಿಕ್ಯಾಳ ಗ್ರಾಮದವರು ಶಾಂತಪ್ಪ ಹೋಟೆಲ್ ಶಿವಪುತ್ರ ಕ್ಯಾಂಪ್ ಸುರೇಶ್ ಎಚ್ ರವಿಕುಮಾರ್ ಮುದ್ದಮ್ಮನವರ ಶಾಂತಪ್ಪ ಅಗಸರ ಶಿವಶೇಖರ್ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಮಲ್ಲಿಕಾರ್ಜುನ ಡಾಕ್ಟರ್ ಯೋಗಾನಂದ ರೆಡ್ಡಿ ಡಾಕ್ಟರ್ ಮಂಜುನಾಥ ಪಾಮಣ್ಣನವರ ತಳವಾರ್ ಬಸವರಾಜ ಉಪ್ಪಾರ್ ಪಂಪಾಪತಿ ಎ ಶಾಂತಮೂರ್ತಿ ಎ ಶರಣ ಎನ್ ಮಂಜುನಾಥ ಬಸರೇಕಟ್ಟೆ ಕುಮಾರ್ ಕಗ್ಗಲ್ ಬಸವ ಕೋಳೂರು ವನ್ನೂರಪ್ಪ ತೊಗರಿ ಗೋವಿಂದಪ್ಪ ದಸ್ತಿಗಿರಿ ಎನ್ ಕನಕ ಎನ್ ಕಲ್ಲಪ್ಪ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಹಾರ್ಮೋನಿಯಂ ಮಾಸ್ಟ್ರು ಆಮೇಲೆ ಎಲ್ಲ ಸಂಘದಲ್ಲಿ ಎಲ್ಲ ನೊಂದೇವೆ ಆಮೇಲೆ ಎಲ್ಲ ಬಗೆಲ್ಲ ಅದೇ ರೀತಿ ಭಟ್ರಾಳ್ ನಾಗಪ್ಪ ಇರೋ ವೇದಿಕೆ ಮೇಲೆ ಆಗಮಿಸಪ್ಪ ಎನ್ ಕರಿಬಸಪ್ಪ ಎನ್ ಜಡಪ್ಪ ಎನ್ ಎಸ್ ವೀರೇಶ ಕೋಳೂರು ಮಂಜುನಾಥ ಎನ್ ಯು ದೇವಣ್ಣ ಹಲ್ಸರ್ ಜಡಪ್ಪ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ನಾನು ಆಮೇಲೆ ಕರಿತೀನಿ ಎಲ್ಲರನ್ನು ಕರಿತೀನಿ ಯಾರನ್ನು ಬಿಡೋದು. ದೇವರ ಮನೆ ಮಲ್ಲಿಕಾರ್ಜುನ ಹಾಗೂ ಹಿನ್ನೆಲೆ ಗಾಯಕರು ಸಂತೋಷ್ ಸ್ವಾಮಿ ಕೋಳೂರು ನಾಗಪ್ಪ ಸಣ್ಣೀರಪ್ಪನವರ ವೀರೇಶಪ್ಪ ವೈ ಮಲ್ಲಿಕಾರ್ಜುನ ಚಿತ್ರಾಲಿ ನಾಗರಾಜ ಹಾಗೂ ವಸ್ತ್ರಾಲಂಕಾರದವರು ಸುಧೀರ್ ಮುಡುಬಸಪ್ಪ ಆರ್ ರಾಜೇಗೌಡ ಅಕ್ಷಯ್ ಹೋಗಿ ಇಲ್ಲ ಅಂಗಡಿ ಶರಣಪ್ಪ ವೇದಿಕೆ ಮೇಲೆ ಆಗಮಿಸಬೇಕಾಗಿನಂತೆ. ತಬಲಾ ಮಾಸ್ಟರ್ ಕೆ ನಾಗೇಶ್ ಅಂಗಡಿ ಸಣ್ಣಗೌಡ ವೇದಿಕೆ ಮೇಲೆ ಬಾರ್ನಟ್ಟಿ ಗರ್ಭಸನಗೌಡ ಯಲ್ಲೇಶ್ ಹಾಗೂ ಕುರುಗೋಡು ಕೆರೆಕೆರೆ ಜಡಪ್ಪ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ದಾಸಾಪುರ ಮುದುಕನಗೌಡ ಹಾಗೂ ಕೊಂಚಗೇರಿ ಷಣ್ಮುಖಣ್ಣ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಕಥಾ ಸಂಚಾಲಕರು ಬಸೀರ್ ಸಾಬ್ ಸೋಮಲಾಪುರ ಹಿರೇಶ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೂ ನಾಯ್ಕಪ್ಪನವರ ಬಸಪ್ಪ ನಾಯ್ಕಪ್ಪನವರ ಸಾದಪ್ಪ ನಾಯ್ಕಪ್ಪನವರ ಸಾಲಪ್ಪ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ನಾಯ್ಕಪ್ಪನವರ ಸಾದಪ್ಪ ಬೇಗ ಬೇಗನೆ ಬರಬೇಕಾಗಿ ವಿನಂತಿ. ಶಾಲಾಕ 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 1101 ರೂಪಾಯಿ ಕುರುಗೋಡು ಬಸವರಾಜ ಆಡಳಿತ 501 ರೂಪಾಯಿ ಕೊಟ್ಟಿರ್ತಾರೆ. ಬಸಾಪುರ ಸೋಮಪ್ಪ ಮನೆಯಿಂದ ಈರಪ್ಪ ಸೋಮಪ್ಪನವರ ಹೊನ್ನೂರಪ್ಪ ರಾಮಣ್ಣ ಅಪ್ಪ ಈ ಸಂಘದ ಪರವಾಗಿ 1101 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಕೊಟ್ಟಿಲ್ಲ ಸರ್ ಶಾನಾಸ್ಪುರ ಗ್ರಾಮದ ಮನೆಯಿಂದಲೇ ಈರಪ್ಪ ಇವರು ಈ ಸಂಘದ ಪರವಾಗಿ 2,000 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಗೆಣಗ್ಯಾಳ ಗ್ರಾಮದ ಬಂಧುಗಳೇ, ಈ ದಿನ ಕುರುಗೋಡು ಜಾತ್ರೆಯ ಪ್ರಯುಕ್ತವಾಗಿ ನಮ್ಮ ಕುಟುಂಬದ ಪರವಾಗಿ
ಶ್ರೀ ರೇಣುಕಾ ಯಲ್ಲಮ್ಮನ ಬಯಲಾಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ. ಆದ ಕಾರಣ ತಾವುಗಳು ಊರಿನ ಬಂಧುಗಳು ಸಹಕರಿಸಿದ್ದಕ್ಕೆ ಆತ್ಮೀಯ ಧನ್ಯವಾದಗಳು. ಅದೇ ರೀತಿ ಶ್ರೀನಿವಾಸಪುರ ಬಸಾಪುರ ಸೋಮಪ್ಪ ಇವರು ಈ ಸಂಘದ ಪರವಾಗಿ 1000 ರೂಪಾಯಿಗಳನ್ನು ಪ್ರೇಮಪೂರ್ವಕಕ್ಕೆ ಅರ್ಪಿಸಿರುತ್ತಾರೆ. ಶ್ರೀನಿವಾಸಪುರ ಗ್ರಾಮದ ರಾಮಣ್ಣ ಇವರು ಈ ಸಂಘದ ಪರವಾಗಿ 500 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಪಾತ್ರಧಾರಿಗಳು ಬರಬೇಕಾಗಿನಂತೆ. ವಿಷ್ಣು